ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಈ ವಿಡಿಯೋ ತುಂಬಾ ಮಜವಾಗಿರುತ್ತೆ ಅಂತ ಅನ್ಕೊಳ್ಳಿ ಅಂಡ್ ತುಂಬಾ ಸೀರಿಯಸ್ ಆಗಿರತಕ್ಕಂಥ ವಿಡಿಯೋ. ಏನಕ್ಕೆ ಅಂತ ಹೇಳ್ತೀನಿ, ನೀವು ವಿಟಿಯೋ ಆದ್ರೂ ಆಗಿರಿ, ಆಟೋನಮಸ್ ಆದ್ರೂ ಆಗಿರಿ, ಪ್ಲೇಸ್ಮೆಂಟ್ಸ್ ಅಂತ ಬಂದ ತಕ್ಷಣ ಕಾಲೇಜ್ಗಳೆಲ್ಲ ಯುನೈಟ್ ಆಗ್ಬಿಡ್ತವೆ. ಕಾಲೇಜ್ಗಳು ಫಾಲೋ ಮಾಡೋ ಸ್ಟ್ರಾಟಜಿನೇ ಬೇರೆ ಆಗಿರುತ್ತೆ ಅಂಡ್ ಕಾಲೇಜ್ಗಳು ನಿಮ್ಗಳಿಗೆ ಇದನ್ನ ಎಕ್ಸ್ಪ್ಲಿಸಿಟ್ ಆಗಿ ತಿಳಿಸೋದಿಲ್ಲ. ಓಕೆ, ಆ ವಿಚಾರಗಳು ಏನ್ ಮನೋಜ್, ನಾವೇನ್ ಮಿಸ್ಟೇಕ್ ಮಾಡ್ತಾ ಇದೀವಿ, ಸೊ ನಾವೇನೇನ್ ಕಲ್ತ್ಕೊಬೇಕು ಪ್ಲೇಸ್ಮೆಂಟ್ ಸಂಬಂಧಪಟ್ಟ ಹಾಗೆ. ಅಂಡ್ ನಾನು ಇವಾಗ್ಲೂ ಸಿಜಿಪಿನ ಪ್ರಿಯೋರೈಸ್ ಮಾಡ್ತಿದ್ದೀನಿ ಓವರ್ ಪ್ಲೇಸ್ಮೆಂಟ್ಸ್. ಅದು ಸರಿನಾ ತಪ್ಪಾ, ಪ್ರತಿಯೊಂದ್ರ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಮಸ್ತ್ ಆಗಿರುತ್ತೆ ಅಂಡ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ ಹಾರ್ಡ್ ಕೋರ್ ಟ್ರೂತ್ ವಿಚ್ ಇಸ್ ಸಪೋಸ್ ಟು. ಅಕಸ್ಮಾತ್ ನಿನಗಿದೆ ಅರ್ಥ ಆದ್ರೆ ಇವಾಗ ನೀನು ನಿಮ್ಮ ಕಾಲೇಜಲ್ಲಿ ಆಗಿರ್ತಕ್ಕಂಥ ಪ್ಲೇಸ್ಮೆಂಟ್ಸ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ನೀನ್ ಯಾವ ಕಂಪನಿ ಪ್ಲೇಸ್ ಆಗಬೇಕು ಅಂತ ಅನ್ಕೊಂಡಿರ್ತೀಯ, ಕಂಪನಿ ಪ್ಲೇಸ್ ಆಗಿ ಹೋಗ್ತೀಯ. ನನಗೆ ದೇವರಾಣೆ ಇದು ಗೊತ್ತಿರಲಿಲ್ಲ ಅಂಟಿಲ್ ನಾನು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ. ಅಂಡ್ ಎಷ್ಟೋ ಸಾವಿರಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇದು ಗೊತ್ತಿಲ್ಲ. ಇನ್ನೂ ಲಕ್ಷಾಂತರ ವಿದ್ಯಾರ್ಥಿಗಳು ಅನ್ಕೊಳ್ಳಿ, ಲಕ್ಷಾಂತರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇದನ್ನು ಗೊತ್ತಿಲ್ಲ. ನಿಮಗೆ ಕಾಲೇಜ್ ಯಾವ ರೀತಿ ನಿಮ್ಮನ್ನು ಆಟ ಆಡಿಸುತ್ತೆ ವೆನ್ ಇಟ್ ಕಮ್ಸ್ ಟು ಪ್ಲೇಸ್ಮೆಂಟ್ಸ್ ಅನ್ನೋದ್ರ ಬಗ್ಗೆ. ಇಟ್ಸ್ ನಾಟ್ ಕಾಲೇಜ್ ನಿಮ್ಮನ್ನು ಆಟ ಆಡಿಸ್ತದೆ ಅಂತ, ಕಾಲೇಜ್ಗೆ ಅದು ಅನಿವಾರ್ಯ. ಅವ್ರು ತಗೊಳ್ತಾ ಇರ್ತಕ್ಕಂಥ ನಿರ್ಧಾರಗಳು ಕಾಲೇಜ್ಗೆ ಅದು ಅನಿವಾರ್ಯ. ಸೊ ಪ್ಲೇಸ್ಮೆಂಟ್ಸ್ ಬಗ್ಗೆ ಮಾತಾಡೋಣ. ನೀವು ವಿಡಿಯೋ ಆಗಿರಿ, ಆಟೋನಮಸ್ ಆದ್ರೂ ಆಗಿರಿ, ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ good video. I want you guys to first share this video with your friends because this is a sakkat informative video and I want you guys to listen to it carefully. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ಪ್ರತಿಯೊಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಹ ಪ್ಲೇಸ್ಮೆಂಟ್ಸ್ ತಗೋಬೇಕು ಅಂತ ಏನೂ ಇಲ್ಲ. ಅವ್ರಿಗೆ ಡ್ರೀಮ್ ಇರುತ್ತೆ, ನಾನು ಹೈ ಸ್ಟಡೀಸ್ ಮಾಡಬೇಕು, ನಾನು ಗೇಟ್ ಕ್ರ್ಯಾಕ್ ಮಾಡಬೇಕು, ನಾನು IIT ಹೋಗ್ಬೇಕು ಅನ್ನೋ ಆಸೆನೂ ಇರುತ್ತೆ. ಗೇಟ್ ಕ್ರ್ಯಾಕ್ ಮಾಡೋದು ತುಂಬಾ ಒಳ್ಳೆ ವಿಚಾರ. ನೀವು IIT ಅನ್ನೋ ಬ್ಯಾಡ್ಜ್ ನಿಮ್ಮ ಹಿಂದೆ ಬಂದ್ಬಿಟ್ರೆ ಇಟ್ಸ್ ಗೋಟ್ ಟು ಬಿ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂತ ಅನ್ಕೊಳ್ಳಿ. IIT ಅನ್ನೋ ಟ್ಯಾಗಿಗೆ ಎಷ್ಟು ಮರ್ಯಾದೆ ಇದೆ ಸೊಸೈಟಿಲಿ, ಎಷ್ಟು ಮರ್ಯಾದೆ ಇದೆ, ಗೌರವ ಇದೆ. ಒಳ್ಳೆ ಕಡೆ ನಿಮ್ಗೆ ಜಾಬ್ಗಳಿಗೆಲ್ಲ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನೀವು ಊಹೆನೂ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ನೀವೇನಾದ್ರೂ ಪ್ರಿಪೇರ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಈಗ ಒಂದು ಸಣ್ಣ ಆಡ್ ಬರುತ್ತೆ, ನೋಡ್ಕೊಂಬನ್ನಿ. ದಟ್ ಆಡ್ ವಿಲ್ ಹೆಲ್ಪ್ ಯು ಗೈಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಟ್. ಡೈರೆಕ್ಟ್ ಆಗಿ ವಿಡಿಯೋದಲ್ಲಿ ಸಿಗ್ತೀನಿ ಸೂನ್ ಆಫ್ಟರ್ ದ ಆಡ್. ನೋಡಿ, ಇಂಜಿನಿಯರಿಂಗ್ ಆದ್ಮೇಲೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಇಸ್ ಗೇಟ್ ಬರ್ದು IIT ಅಥವಾ NIT ಆಗತಕ್ಕಂಥದ್ದು. ಸೊ ನಿಮ್ಮ ಆ ಪ್ರಿಪರೇಷನ್ಗೆ ಹೆಲ್ಪ್ ಆಗಲಿ ಅಂತಾನೆ ಫಿಸಿಕ್ಸ್ ವಾರ ಲಾಂಚ್ ಮಾಡಿದೆ ಸಾಕಷ್ಟು ಕೋರ್ಸ್ಗಳು. ಸೊ ಬನ್ನಿ ಒಂದು ವಿಡಿಯೋದಲ್ಲಿ ಯಾವ್ಯಾವ ಕೋರ್ಸ್ಗಳಿದಾವೆ, ಸೊ ಕೋರ್ಸ್ ಮತ್ತೆ ಪ್ರೈಸ್ ಡಿಸ್ಕೌಂಟ್ ಅನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. We have Super 1500 GATE 2025 batch at rupees 1500 and we have GATE Test Series 2025 at rupees 1000 and Parakram GATE 2026 batch Hindi ಮತ್ತು English batch ಆಗಿರುತ್ತೆ 7200 rupees. We have Shreyas GATE 2027 batch English batch now 1400 and Parakram 2026 ESC plus GATE PSU 15999. Shreyas TSC GATE 2027 batch C at rupees 19800. Parakram GATE 2026 PSU plus placement preparation computer science and IT at rupees 15999 and we have Shreyas GATE 2077 PSU plus placement preparation batch C computer science and IT at rupees 19800. Now also experience in final learning with Batch Infinity from Physics while offering GATE Khazana, PYQs and books and more. And core features of these batches are lecture plans and test plans are uploaded in the batch notification sections. Class will be conducted from Monday to Friday. MCQs, MSQs, any TS type of questions are aligned with GATE pattern. Topic-wise practice sheets, live discussions, doubt solving engine, regular tests will be conducted, previously in quiz format, and questions aligned with ESC in GATE pattern. And books ಗಳ ಬಗ್ಗೆ ಮಾತಾಡಲೇಬೇಕು. ಗೇಟ್ ವಾಲ ಬುಕ್ಸ್ ಗಳು ಟಾಪಿಕ್ ವೈಸ್ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಪ್ರತಿಯೊಂದು ಸಬ್ಜೆಕ್ಟ್ಗೂ ಅವೈಲೇಬಲ್ ಆಗಿದೆ. 16 ವರ್ಷದ ಕಂಪ್ಲೀಟ್ ಕ್ವೆಶ್ಚನ್ ಪೇಪರ್ಗಳ ಅನಾಲಿಸಿಸ್ ವಿತ್ ಡೀಟೇಲ್ ವಿಡಿಯೋ ಸೊಲ್ಯೂಷನ್ ಇರುತ್ತೆ. ನಿಮಗೆ QR ಕೋಡ್ ಎಂಬೆಡೆಡ್ ಲಿಂಕ್ ಸಿಗುತ್ತೆ ನಿಮಗೆ ಅಂಡ್ ಡೀಟೇಲ್ ಚಾಪ್ಟರ್ ವೈಸ್ ಅನಾಲಿಸಿಸ್ ಸಿಗುತ್ತೆ. ಅಂಡ್ ಡು ನಾಟ್ ಮಿಸ್ ದಿಸ್ ಅಪರ್ಚುನಿಟಿ ಬೈ ದಿಸ್ ಕೋರ್ಸ್. ನೌ ದಿಸ್ ಇಸ್ ದ ಬೆಸ್ಟ್ ಟೈಮ್. ಸೊ ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್. ಯು ಕ್ಯಾನ್ ಯೂಸ್ ಮೈ ಕೋಡ್ MAN500 to get additional 500 rupees discount on your purchase. So what are you waiting for? Go and have the course right now. ಓಕೆ, ನಾನು ಹೇಳಿದೆ ವಿಟಿಯು ಆದ್ರೂ ಪರವಾಗಿಲ್ಲ, ಆಟೋನಮಸ್ ಆದ್ರೂ ಪರವಾಗಿಲ್ಲ. ವೆನ್ ಇಟ್ ಕಮ್ಸ್ ಟು ಪ್ಲೇಸ್ಮೆಂಟ್ಸ್ ಎಲ್ಲಾ ಕಾಲೇಜ್ಗಳು ಒಂದಾಗ್ಬಿಡ್ತವೆ, ಒಂದೇ ಸ್ಟ್ರಾಟಜಿನ ಫಾಲೋ ಮಾಡ್ತವೆ. ಏನ್ ಮನೋಜ್ ಸ್ಟ್ರಾಟಜಿ ಅಂತ ಕೇಳಿದ್ರೆ, ನೋಡಿ ನಾನು ನಿಮಗೆ ಗೊತ್ತಿಲ್ಲ, ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀರಿ, ನಿಮ್ಗೆ ಗೊತ್ತಿರುತ್ತೆ. ನಾನು ಸುಮಾರು ಕಾಲೇಜ್ಗಳನ್ನ ವಿಸಿಟ್ ಮಾಡ್ತಾ ಇರ್ತೀನಿ, ಕಾಲೇಜ್ ರಿವ್ಯೂ ಮಾಡ್ತಾ ಇರ್ತೀನಿ, ಕಾಲೇಜ್ ಸ್ಟೂಡೆಂಟ್ಸ್ ಗಳ ಜೊತೆ ಮಾತಾಡ್ತಾ ಇರ್ತೀನಿ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಸೆಷನ್ ನ ಕಂಡಕ್ಟ್ ಮಾಡ್ಕೊಡ್ತಾ ಇರ್ತೀನಿ ಅಂತ. ನನ್ನ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದ್ರೆ ಅಂಡ್ ನಾನು ಏನ್ ಮಾಡ್ತೀನಿ ಅಂಡ್ ಅದರಿಂದ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇರೋದನ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ID ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ, Manoj PN777. ದಿಸ್ ಇಸ್ ಮೈ ಇನ್ಸ್ಟಾಗ್ರಾಮ್ ID. That's going to be the place where I'll be posting ನಾನು ಯಾವ ಕಾಲೇಜ್ ವಿಸಿಟ್ ಮಾಡಿದ್ದೆ ಅಂಡ್ ಅಲ್ಲಿ ಏನೇನು ಡಿಸ್ಕಸ್ ಮಾಡಿದೆ ಅಂಡ್ ಯಾರ ಜೊತೆ ಏನೇನು ಮಾತಾಡಿದೆ ಅಂತ. ನಾನು ಒಂದು 40-45 ಕಾಲೇಜ್ಗಳನ್ನ ವಿಸಿಟ್ ಮಾಡಿದ್ದೀನಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ. ಅಂಡ್ ಆ ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ಸ್ ಯಾವ ರೀತಿ ನಡೆಯುತ್ತೆ ಅಂಡ್ ಸ್ಟೂಡೆಂಟ್ಸ್ ಗಳು ಫೇಸ್ ಮಾಡ್ತಿರ್ತಕ್ಕಂಥ ಇಶ್ಯೂ ಏನು ಅಂಡ್ ಕಾಲೇಜು ಪ್ಲೇಸ್ಮೆಂಟ್ಸ್ ಯಾವ ರೀತಿ ಕಂಡಕ್ಟ್ ಮಾಡುತ್ತೆ, ಪ್ರತಿಯೊಂದ್ರ ಬಗ್ಗೆ ಒಂದು ಡೀಟೇಲ್ ಐಡಿಯಾ ನನಗಿದೆ. ಓಕೆ, ಅದನ್ನೆಲ್ಲ ಕಲೆಕ್ಟಿವ್ ಆಗಿ ತಗೊಂಡು ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದಾಗ ಎಲ್ಲಾ ಕಾಲೇಜು ಪ್ಲೇಸ್ಮೆಂಟ್ ಅನ್ನೋ ವಿಚಾರ ಬಂದಾಗ ಒಂದೇ ಸ್ಟ್ರಾಟಜಿನ ಫಾಲೋ ಮಾಡೋದು.
ನೀವು ಬರೀತಕ್ಕಂಥ ಎಕ್ಸಾಮು ಕ್ವೆಶ್ಚನ್ ಪೇಪರ್ ಪ್ರತಿಯೊಂದು ಡಿಫ್ರೆಂಟ್ ಇರ್ಬೋದು. ಬಟ್ ಪ್ಲೇಸ್ಮೆಂಟ್ಸ್ ಅಂತ ಬಂದ ತಕ್ಷಣ ಎಲ್ಲಾ ಕಾಲೇಜ್ಗಳು ಯುನೈಟ್ ಆಗ್ಬಿಟ್ಟು ಒಂದೇ ಸ್ಟ್ರಾಟಜಿನ ಫಾಲೋ ಮಾಡ್ತವೆ. ನೋಡಿ, ಕಾಲೇಜ್ಗಳ ಅಲ್ಟಿಮೇಟ್ ಗೋಲ್ ಏನಾಗಿರುತ್ತೆ ಅಂತಂದ್ರೆ, ಕಾಲೇಜ್ ಇರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದು ಪ್ಲೇಸ್ಮೆಂಟ್ಸ್ ಅನ್ನ ಕೊಡಿಸಬೇಕು ಅನ್ನೋದು ಅವರ ಅಲ್ಟಿಮೇಟ್ ಗೋಲ್ ಆಗಿರುತ್ತೆ. ಏನಲ್ಲಿ ಕಾಲೇಜಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗೂ ಪ್ಲೇಸ್ಮೆಂಟ್ಸ್ ಕೊಡಿಸಬೇಕು. 100% ಪ್ಲೇಸ್ಮೆಂಟ್ಸ್ ಅನ್ನೋದು ಏನಿದೆ, ಇದು ಕಾಲೇಜ್ಗಳ ಗೋಲ್. ಅದಕ್ಕೆ ಹೇಳಿದ್ ನಾನು, ನೀವು ವಿಟಿ ಆದ್ರೂ ಆಗಿರಿ, ಆಟೋನಮಸ್ ಆದ್ರೂ ಆಗಿರಿ, ವೆನ್ ಇಟ್ ಕಮ್ಸ್ ಟು ಪ್ಲೇಸ್ಮೆಂಟ್ಸ್ ಕಾಲೇಜ್ಗಳೆಲ್ಲ ಒಂದಾಗ್ಬಿಡ್ತವೆ ಅಂತ. ಎಸ್, ಪ್ರತಿಯೊಂದು ಕಾಲೇಜು ಇದನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಇದನ್ನೇ ಅವರು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾ ಇರೋದು. ಸೊ ಅವರು 100% ಪ್ಲೇಸ್ಮೆಂಟ್ಸ್ ಅನ್ನೋ ಗೋಲ್ ಅನ್ನ ಅಚೀವ್ ಮಾಡಬೇಕು ಅಂತಂದ್ರೆ ಅಲ್ಲಿ ಒಂದು ಸ್ಟ್ರಾಟಜಿನ ಇಂಟ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಆ ಸ್ಟ್ರಾಟಜಿ ಏನು ಅಂತ ಹೇಳ ನಾನು ನಿಮಗೆ ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಿಸ್ ಇಸ್ ದ ಮೇನ್ ಪಾರ್ಟ್ ಆಫ್ ದ ವಿಡಿಯೋ. ಸ್ಟ್ರಾಟಜಿ ಏನಪ್ಪಾ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದ್ ಯಾವ್ದೋ ಕಂಪನಿಗೆ 5 ಲಕ್ಷ ಪ್ಯಾಕೇಜ್ಗೆ ಪ್ಲೇಸ್ ಆಗ್ಬಿಟ್ಟಿರ ಅಂತ ಅನ್ಕೊಳ್ಳಿ. ಆಯ್ತಾ, ಪ್ಲೇಸ್ ಆಗ್ಬಿಟ್ಟಿದ್ದೀರಾ. ನಿಮ್ಮನ್ನ ಕಾಲೇಜವರು ರಿಸ್ಟ್ರಿಕ್ಟ್ ಮಾಡ್ತಾರೆ ನೆಕ್ಸ್ಟ್ ಕಂಪನಿಗೆ ಕೂರೋದಕ್ಕೆ. ಅದು ಯಾವ ರೀತಿ ರಿಸ್ಟ್ರಿಕ್ಷನ್ ಅಂದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಡಬಲ್ ದ ಮೆಜಾರಿಟಿ ಆಫ್ ದ ಕಾಲೇಜ್ಗಳು ಇದೆ ರಿಸ್ಟ್ರಿಕ್ಷನ್. ಡಬಲ್ ದ ಪ್ಯಾಕೇಜ್ ಬರೋವರೆಗೂ, ಫಾರ್ ಎಕ್ಸಾಂಪಲ್ ಈಗ 5 ಲಕ್ಷ ಪ್ಲೇಸ್ ಆಗಿದೆ ಅಲ್ವಾ, ನಿನಗೆ 10 ಲಕ್ಷ ಅಂದ್ರೆ ನೀವು 5 ಲಕ್ಷಕ್ಕಿಂತ ಜಾಸ್ತಿ ಡಬಲ್ ದ ಪ್ಯಾಕೇಜ್ ಬರೋವರೆಗೂ ನೀನು ಪ್ಲೇಸ್ಮೆಂಟ್ಸ್ಗೆ ಕೂರೋ ಹಾಗಿಲ್ಲ, ಯಾವ ಕಂಪನಿಗೂ ಅಪ್ಲೈ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಓಕೆ, ಅಲ್ಲಿ ಏನಾಯ್ತು, 6 ಲಕ್ಷ ಬಂದ್ರು, 7 ಲಕ್ಷ ಬಂದ್ರು, 8 ಲಕ್ಷ ಬಂದ್ರು, 9 ಲಕ್ಷ ಬಂದ್ರು, 9.2 ಲಕ್ಷ ಬಂದ್ರು, 9,90,000 ಬಂದ್ರು, ನೀನು ಆ ಕಂಪನಿಗೆ ಅಪ್ಲೈ ಮಾಡಕ್ ಆಗೋದಿಲ್ಲ. ನೀನ್ ಸಿಕ್ಕಿರ್ತಕ್ಕಂಥ 5 ಲಕ್ಷದಲ್ಲೇ ಸುಮ್ಮನೆ ಇರಬೇಕಾಗಿರುತ್ತೆ. ಅಂಡ್ ನೀವು ಕೇಳ್ಬಹುದು, ಮನೋಜ್ ಕಂಪನಿಗಳು ಬರ್ತಾವಲ್ಲ. ನೋ, ಐ ಆಮ್ ಟೆಲಿಂಗ್ ಯು, ಅಷ್ಟೊಂದು ಕಂಪನಿಗಳು ಬರೋದಿಲ್ಲ. ಮೆಜಾರಿಟಿ ಆಫ್ ದ ನೋಡಿ, ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಾಲೇಜ್ಗಳು ವಿಟಿ ಅಂಡರ್ ಬರ್ತವೆ. ಬರೀ ಕೆಲವೊಂದಿಷ್ಟು ಕಾಲೇಜ್ಗಳು ಅಷ್ಟೇ ಆಟೋನಮಸ್ ಸೆಂಟ್ರಲ್ ಬರ್ತವೆ. ಆಟೋನಮಸ್ ಅಂಡರ್ ಬರ್ತಕ್ಕಂಥ ಕಾಲೇಜ್ಗಳು 40 ಇರ್ತವೆ. ಅಂಡ್ ಈ ಆಟೋನಮಸ್ ಕಾಲೇಜ್ಗಳಲ್ಲೂ ಸಹ ಯಾವ ಕಾಲೇಜಲ್ಲೂ ಲೈಕ್ ಎಲ್ಲಾ ಕಾಲೇಜಲ್ಲೂ 100 ಕಂಪನೀಸ್ ಬರ್ತವೆ ಅಂತ ಹೇಳಕ್ಕೆ ಆಗೋದಿಲ್ಲ. ಬರೀ ಕೆಲವೊಂದಿಷ್ಟು ಕಾಲೇಜ್ಗಳಲ್ಲಿ ಮಾತ್ರ 100+ ಕಂಪನಿಗಳು ಬರ್ತಿದಾವೆ. ಇನ್ನು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಕಾಲೇಜ್ಗಳಲ್ಲಿ ಮ್ಯಾಕ್ಸಿಮಮ್ 50 ಕಂಪನೀಸ್, 60 ಕಂಪನೀಸ್, ಈ ರೀತಿನೇ ಕಂಪನಿಗಳು ಬರ್ತಾ ಇರೋದು. ಓಕೆ, ಅಂಡ್ ಅದರಲ್ಲಿ ನಿಮಗೆ 10 ಲಕ್ಷ ಪ್ಯಾಕೇಜ್ ನ ಆಫರ್ ಮಾಡ್ತಕ್ಕಂಥ ಕಂಪನಿಗಳು ಎಷ್ಟು ಬರ್ಬೋದು ಅಮ್ಮಮ್ಮ ಅಂತಂದ್ರೆ, ಒಂದು 5 ರಿಂದ 6 ಕಂಪನಿಗಳು ಬರಬಹುದು. ಇನ್ ಬರೋವೆಲ್ಲ ಆಲ್ಮೋಸ್ಟ್ 10 ಲಕ್ಷದಿಂದ ಕಡಿಮೆ ಇರ್ತವೆ. ನೀನ್ 5 ಲಕ್ಷಕ್ಕೆ ಪ್ಲೇಸ್ ಆಗ್ಬಿಟ್ಟೆ ಅಂತಂದ್ರೆ ಆಲ್ಮೋಸ್ಟ್ 90% ನೀನು ಅದೇ ಕಂಪನಿಗೆ ಹೋಗ್ತೀಯ ಅನ್ನೋದನ್ನ ಬರೆದು ಮಾಡ್ಕೊಂಡ್ಬಿಡು. ದಿಸ್ ಇಸ್ ದ ಅಲ್ಟಿಮೇಟ್ ಥಿಂಗ್. ಓಕೆ, ಸೊ ಇಲ್ಲಿ ನಾನು ಹೇಳೋದಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಆ ಟ್ಯಾಕ್ಟಿಕ್ ಅನ್ನೋದನ್ನ ನೀವು ಯೂಸ್ ಮಾಡಲಿಲ್ಲ ಅಂತಂದ್ರೆ, ಆದ್ರೆ ಯಾವ ರೀತಿ ನೀವು ಪ್ರಿಪೇರ್ ಆಗಿರ್ಬೇಕು ಪ್ಲೇಸ್ಮೆಂಟ್ಸ್ಗೆ, ಯಾವ ರೀತಿ ನಿಮ್ಗೆ ನಾಲೆಜ್ ಇರಬೇಕು ಪ್ಲೇಸ್ಮೆಂಟ್ ಸಂಬಂಧಪಟ್ಟ ಹಾಗೆ ಅಂತ ಅಟ್ ದ ಎಂಡ್ ಸಫರ್ ಮಾಡೋದು ನೀನೇನೆ. ನೀನ್ ಯಾವ ಕಂಪನಿಗೆ ಪ್ಲೇಸ್ ಆಗ್ಬೇಕಂತ ಅನ್ಕೊಂಡಿರ್ತೀಯ, ಆ ಕಂಪನಿಗೆ ಪ್ಲೇಸ್ ಆಗೋದಿಲ್ಲ. ನೀನ್ ಆಕ್ಚುಲಿ ಒಂದು ಹೈಪಲ್ಲಿ ಇರ್ತೀಯ. ಆಯ್ತಾ, ಏನ್ ಹೈಪು, ಓಕೆ ನಾನು ಪ್ಲೇಸ್ ಆಗ್ಬಿಟ್ಟಿದ್ದೀನಿ ಅನ್ನೋದೊಂದು ಆಫರ್ ಇದೆ, ನಾನು ಹೈಪಲ್ಲಿ ಇರ್ತೀಯ. ಅಂಡ್ ಆಲ್ಮೋಸ್ಟ್ ನಿನಗೆ ಒಂದು ಆಸೆ ಇರುತ್ತೆ, ಅಂದ್ರೆ ಇವಾಗ ಪ್ಲೇಸ್ ಆಗಿರ್ತೀಯ ಅಲ್ವಾ, ನೆಕ್ಸ್ಟ್ ಡೇ ನಿಂಗೆ ಆಸೆ ಇರುತ್ತೆ, ಓಕೆ ನಾನು ಡಬಲ್ ದ ಪ್ಯಾಕೇಜ್ ಬಂದ್ರೆ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ, ನಾನು ಆಸೆ ಇರುತ್ತೆ. ಬಟ್ ಇವೆಂಚುಲಿ ಡಬಲ್ ದ ಪ್ಯಾಕೇಜ್ ಬರೋ ಕಂಪನಿ ಯಾವಾಗ ಡಿಲೇ ಆಗುತ್ತೆ, ನಿನಗೆ ಆ ಲೇಸಿನೆಸ್ ಬಂದ್ಬಿಡುತ್ತೆ. ನನ್ನ ಹತ್ರ ಆಲ್ಮೋಸ್ಟ್ ಒಂದು ಪ್ಯಾಕೇಜ್ ಒಂದು ಆಫರ್ ಇದೆ, ನಾನು ಏನಕ್ಕೆ ವೇಟ್ ಮಾಡಲಿ. ಅಂಡ್ ಬಂದ್ರು ಅಫ್ಕೋರ್ಸ್ ನೀವು ಅಪ್ಲೈ ಮಾಡ್ಬಿಟ್ಟೆ ಅನ್ಕೋ, ಅಷ್ಟೊಳಗಡೆ ನೀನು ಏನು ಓದಿರ್ತೀಯ, ಪ್ಲೇಸ್ಮೆಂಟ್ ಏನು ಪ್ರಿಪೇರ್ ಆಗಿರ್ತೀಯ, ಆದ್ರೆ ನೀವು ರಿವೈಂಡ್ ಮಾಡ್ತಾ ಇರ್ತಿಲ್ಲ. ಬಿಕಾಸ್ ನಿನಗೆ ಒಂದು ಅದು ಬಂದ್ಬಿಟ್ಟಿರುತ್ತೆ, ನಾನು ಪ್ಲೇಸ್ ಆಗಿಬಿಟ್ಟಿದ್ದೀನಿ, ಏನು ಓದಲಿ, ನನಗೆಲ್ಲ ಗೊತ್ತಿರುತ್ತೆ ಅನ್ನೋ ಬಂದ್ಬಿಟ್ಟಿರುತ್ತೆ. ಸೊ ನೀವು ಪ್ರಿಪೇರ್ ಆಗಿರೋದಿಲ್ಲ. ಅಂಡ್ ಬರ್ತಕ್ಕಂಥ ಏನ್ ಬರ್ತವೆ ಕ್ವಶನ್ಗಳದೆಲ್ಲ ಡಿಫಿಕಲ್ಟ್ ಆಗಿರುತ್ತೆ, ನೀವು ಅಟೆಂಡ್ ಮಾಡಕ್ ಆಗೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಬ್ಲಾಕ್ ಆಗ್ಬಿಡ್ತೀಯ. ಓಕೆ, ನೀನು ಅದಕ್ಕೆ ಸ್ಟಿಕ್ ಆಗ್ಬಿಡ್ತೀಯ, 90% ಅದಕ್ಕೆ ಪ್ಲೇಸ್ ಆಗ್ಬಿಡ್ತೀಯ. ಸೊ ಇಲ್ಲಿ ನೀ ಅರ್ಥ ಮಾಡ್ಕೊಬೇಕಾಗಿರೋ ಫ್ಯಾಕ್ಟರ್ ಏನೋ, ನೀನೇನು ಫಾಲೋ ಮಾಡಬೇಕು ಅಂತಂದ್ರೆ, ದಿಸ್ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವಿಡಿಯೋ. ಸ್ಪೆಸಿಫಿಕ್ ಆಗಿ ಯಾವ ಕಂಪನಿಗೆ ನೀನು ಅಪ್ಲೈ ಮಾಡಬೇಕು ಅಂತ ಅನ್ಸುತ್ತೆ ನಿನಗೆ, ಅಂಡ್ ಯಾವ ಕಂಪನಿ ನೀವು ಹೋಗ್ಬೇಕಂತ ಅನ್ಸುತ್ತೆ, ಅದೇ ಕಂಪನಿಗೆ ಮಾತ್ರ ಅಪ್ಲೈ ಮಾಡಬೇಕು. ನೋಡಿ, ನಿಮ್ಗೆ ಬರ್ತಕ್ಕಂಥ ಫಾರ್ ಎಕ್ಸಾಂಪಲ್ ನಿಮ್ ಕಾಲೇಜ್ 50 ಕಂಪನಿಗಳು ಬರ್ತಿವೆ ಅಂತಂದ್ರೆ, ಆ ಕಂಪನಿಗಳನ್ನ ಕ್ಯಾಟಗರೈಸ್ ಮಾಡ್ಕೊಳ್ಳಿ. ಯಾವ ಕಂಪನಿ 10 ಲಕ್ಷಕ್ಕಿಂತ ಜಾಸ್ತಿ ಕೊಡ್ತಾ ಇದೆ, ಅಂಡ್ ಯಾವ ಡೊಮೈನ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅಂಡ್ ಯಾವ ಕಂಪನಿ ಒಂದು 10 ಲಕ್ಷವರೆಗೂ ಪ್ಯಾಕೇಜ್ ಕೊಡ್ತಾ ಇದೆ, ಅದನ್ನ ಯಾವ ರೀತಿ ಏನ್ ಟೆಕ್ ಸ್ಟ್ಯಾಕ್ ಮೇಲೆ ಕೆಲಸ ಮಾಡಿಸ್ಕೊತಾ ಇದ್ದಾರೆ, ಅಂಡ್ ಯಾವ ಡೊಮೈನ್ ಅದು, ಆಯ್ತಾ. ಅಂಡ್ ಅದೇ ತರ ಅಪ್ ಟು 5 lakh, ಆಯ್ತಾ, ಇದನ್ನ ಲಿಸ್ಟ್ ಮಾಡ್ಕೊಂಡ್ಬಿಟ್ರಿ. ಅಂಡ್ ಇದರಲ್ಲಿ ನೀವು ಅಟ್ ಲೀಸ್ಟ್ ನನಗೆ ಏನು ಸಿಕ್ಕಿದ್ರೆ ನಾನು ಇದಕ್ಕೆ ಹೋಗ್ತೀನಿ ಅಲ್ಲಿವರೆಗೂ ನೀವು ರಿಜಿಸ್ಟರ್ ಮಾಡ್ಕೊಂಡ್ರಿ. ಬಟ್ ದ ಥಿಂಗ್ ಇಸ್ ದಟ್ ಕಾಲೇಜ್ಗಳಿಗೆ ಕಂಪನಿಗಳು ಯಾವಾಗ ಬರ್ತವೆ ಅನ್ನೋದು ಮ್ಯಾಟರ್ ಆಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ನಿಮ್ಮ ಕಾಲೇಜಲ್ಲಿ ಜಸ್ಟ್ ಈಗ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಆ ಇನಿಷಿಯಲ್ ಫೇಸ್ ಅಲ್ಲಿ ಅಷ್ಟೇನೆ ಕಂಪನಿಗಳು ಯಾವ್ದು ಒಳ್ಳೆ ಪ್ಯಾಕೇಜ್ ಆಫರ್ ಮಾಡ್ತವೆ ಅವು ಬರ್ತಕ್ಕಂಥದ್ದು. ನೀವು ಹೋಗ್ತಾ 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 ಇಂಥ ಕಂಪನಿಗಳು ಬರ್ತವೆ ಅಂತಂದ್ರೆ ನಿಮ್ಮ ಕಾಲೇಜ್ಗಳಿಗೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಯಾವುದು ಕಾಲ್ ಸೆಂಟರ್ ಜಾಬ್ಗಳು,
ಅಂಡ್ ಬ್ಯಾಂಕ್ ಜಾಬ್ಗಳು ಇವೆಲ್ಲ ಬರ್ತಾ ಹೋಗ್ತವೆ. ಓಕೆ, ಅಂಡ್ ಬ್ಯಾಂಕ್ ಜಾಬ್ಗಳು ನಿಮಗೆ ಗೌರ್ಮೆಂಟ್ ಬ್ಯಾಂಕ್ಗಳೆಲ್ಲ ಬರೋದಿಲ್ಲ, ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಯಾವುದೋ ಸಣ್ಣ ಪುಟ್ಟ ಕೆಲಸ ಈ ತರ ಜಾಬ್ಗಳು ಬರ್ತವೆ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆಲ್ಲ ನೀವು ಅಪ್ಲೈ ಮಾಡಬಾರ್ದು, ಸ್ಟಾರ್ಟಿಂಗ್ ಅಲ್ಲೇ ಅಪ್ಲೈ ಮಾಡಬೇಕು. ಬಟ್ ಅಪ್ಲೈ ಮಾಡ್ಬೇಕಾದ್ರೆ ದುಡುಕ್ಬಿಟ್ಟು ಎಲ್ಲಾ ಕಂಪ್ನಿಗಳಿಗೂ ಅಪ್ಲೈ ಮಾಡಿದ್ರೆ ಯಾವ್ದೋ ಕಂಪ್ನಿ ಪ್ಲೇಸ್ ಆಗಿರ್ತಾರೆ, ಅದಕ್ಕೆ ಪ್ಯಾಕೇಜ್ ಕೊಡ್ತಿರುತ್ತೆ, ನಿಮಗೆ ಡಬಲ್ ಪ್ಯಾಕೇಜ್ ಬರೋವರೆಗೂ ನಿಮ್ಮನ್ನ ಬಿಡೋದಿಲ್ಲ ಪ್ಲೇಸ್ಮೆಂಟ್ಸ್ಗೆ ಕೂರೋದಕ್ಕೆ, ನೀವು ಸಿಗಾಕೊಂಡ್ಬಿಡ್ತೀರಾ ಅಂಡ್ ಆಲ್ಮೋಸ್ಟ್ ಅದೇ ಕಂಪ್ನಿಗೆ ಹೋಗಿ ಸೇರ್ಕೊಂಡ್ಬಿಡ್ತೀರಾ. ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್. ಸೊ ನೀವೇನ್ ಮಾಡಬೇಕು, ಸ್ಟ್ರಾಟಜೈಸ್ ಮಾಡಿ. ಓಕೆ, ನಾನು ಇವಾಗ ಈ ಕಂಪನಿಗೆ ನಾನು ಪ್ಲೇಸ್ ಆಗಬೇಕು ಅಂದ್ರೆ ಆ ಕಂಪ್ನಿಗಳಿಗೆ ಮಾತ್ರ ಅಪ್ಲೈ ಮಾಡ್ತೀನಿ. ಅಂಡ್ ಸುಮ್ಮನೆ ಅಪ್ಲೈ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಸೀರಿಯಸ್ ಆಗಿ ಹೇಳ್ತೀನಿ, ಈಗ ಅದು ಸಿಗೋದಿಲ್ಲ ಇದು ಸಿಗೋದಿಲ್ಲ ಆಗ್ಬಿಡುತ್ತೆ. ನೀನು ಆ ಕಂಪನಿಗೆ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಆ ಕಂಪನಿ ಸಂಬಂಧಪಟ್ಟಾಗೆ ಪ್ಲೇಸ್ಮೆಂಟ್ ಪ್ರಿಪೇರ್ ಆಗಿರ್ಬೇಕು ನೀನು. ಅದೇ ಯಾವ ರೀತಿ ಮಾಡೋದು. ದಿಸ್ ಇಸ್ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದ ವಿಡಿಯೋ. ಓಕೆ ನೋಡಿ, ಯಾವ್ದಾದ್ರು ಒಂದು ಕಂಪನಿ ಬರ್ತೀನಿ ಅಂತಂದ್ರೆ ನೀನು ಕಂಪನಿ ಸ್ಪೆಸಿಫಿಕ್ ಆಗಿ ನೀನು ರೆಸ್ಯೂಮೆ, ನೀನು ಟೆಕ್ನಿಕಲ್ ಸ್ಕಿಲ್ಸ್, ಮತ್ತೆ ನೀನು ಎಕ್ಸ್ಪ್ಲೇನ್ ಮಾಡಬೇಕು ಅಥವಾ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ, ಅದೆಲ್ಲ ನೀನು ಕಂಪನಿ ಸ್ಪೆಸಿಫಿಕ್ ಆಗಿ ರೆಡಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಏನ್ ಮನೋಜ್ ವಾಟ್ ಯು ಆರ್ ಟಾಕಿಂಗ್ ಅಬೌಟ್, ಕಂಪನಿ ಸ್ಪೆಸಿಫಿಕ್ ಅಂದ್ರೆ ಏನು, ಅರ್ಥ ಏನು ಅಂತ ಕೇಳಿದ್ರೆ ಲೆಟ್ ಮಿ ಎಕ್ಸ್ಪ್ಲೇನ್ ಯು. ನೋಡಿ, ಪ್ರತಿಯೊಂದು ಕಂಪನಿನೂ ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಡಿಫರೆಂಟ್ ಇರುತ್ತೆ. ಯಾವುದೋ ಸರ್ವಿಸ್ ಬೇಸ್ ಕಂಪನಿ ಪ್ರಿಪೇರ್ ಆಗ್ತೀಯ ಅಂತಂದ್ರೆ ಅಲ್ಲಿ ಏನ್ ಕಲ್ತಿರ್ತೀಯ, ಲಿಂಕ್ ಲಿಸ್ಟ್, ಕ್ಯೂ ಸ್ಟ್ಯಾಕ್ ಇದನ್ನ ಕಲ್ತ್ಕೊಂಡು ಹೋಗಿರ್ತೀಯ. ಅದಾದ್ಮೇಲೆ ಈ ಎಲ್ಲ ಕಂಪ್ಯೂಟರ್ ಫಂಡಮೆಂಟಲ್ಸ್ ಕಲ್ತ್ಕೊಂಡು ಹೋಗಿರ್ತೀಯ. ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, DBMS ಆಗಿರ್ಬೋದು, ಮೈಕ್ರೋಪ್ರೊಸೆಸರ್ ಮೈಕ್ರೋ ಕಂಟ್ರೋಲರ್ ಆಗಿರಬಹುದು, ಅಂಡ್ ಊಪ್ಸ್ ಕಾನ್ಸೆಪ್ಟ್ಸ್ ಆಗಿರಬಹುದು. ಇದೆಲ್ಲ ಬೇಸಿಕ್ಸ್ ಅನ್ನ ಕಲ್ತ್ಕೊಂಡು ಹೋಗಿರ್ತೀಯ. ಬೇಸಿಕಲಿ ನೆಟ್ವರ್ಕಿಂಗ್ ಆಗಿರ್ಬೋದು, ಏನೋ ಬೇಸಿಕ್ಸ್ ಕಲ್ತ್ಕೊಂಡು ಹೋಗಿರ್ತೀಯ. ಅಂಡ್ ಸಣ್ಣ ಪುಟ್ಟ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಪ್ರೋಗ್ರಾಮ್ಸ್ ಕಲ್ತ್ಕೊಂಡು ಹೋಗಿರ್ತೀಯ. ಫಾರ್ ಎಕ್ಸಾಂಪಲ್ ಸ್ವಾಪಿಂಗ್ ಟು ನಂಬರ್ಸ್ ಅಂಡ್ ಶಾರ್ಟಿಂಗ್ ಅರೇ ಅಂಡ್ ಫ್ಯೂಬನಾಕಿ ಸೀಕ್ವೆನ್ಸ್, ಕೆಲವೊಂದಿಷ್ಟು ಪ್ಯಾಟರ್ನ್ಸ್ಗಳು ಇವನ್ ಕಲ್ತ್ಕೊಂಡು ಹೋಗಿರ್ತೀಯ. ಸೊ ಇದು ಸರ್ವಿಸ್ ಬೇಸ್ ಕಂಪನಿಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅಂಡ್ ಸರ್ವಿಸ್ ಬೇಸ್ ಕಂಪನಿ ಎಲ್ಲಾ ಕಂಪನಿಗಳು ಇದೇ ತರ ಕೇಳೋದಿಲ್ಲ. ಯಾವ ಸರ್ವಿಸ್ ಬೇಸ್ ಕಂಪನಿ ತುಂಬಾ ಚೆನ್ನಾಗಿರುತ್ತೆ, ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಹೆಸರಿದೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ MNCs, ಐ ಆಮ್ ಟಾಕಿಂಗ್ ಅಬೌಟ್ ಸರ್ವಿಸ್ ಬೇಸ್ ಕಂಪನೀಸ್ ವಿಚ್ ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗುಡ್ ಇನ್ ದ ಮಾರ್ಕೆಟ್. ಐ ಆಮ್ ಟಾಕಿಂಗ್ ಅಬೌಟ್ ದೆಮ್. ಅವರು ನಿನ್ನ ಹತ್ರ ಬರೀ ಇದನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಬರೋಣ, ನನಗೆ ಹೆಂಗ್ ಗೊತ್ತಾಗುತ್ತೆ ನಾನು ಆ ಕಂಪನಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ ನೋಡಿ. ಅದಕ್ಕೆ ಅಂತಾನೆ ಇಂಟರ್ನೆಟ್ ಇರೋದು, ನಿನಗೆ ಮೊಬೈಲ್ ಇರೋದು. ಮೇಕ್ ಯೂಸ್ ಆಫ್ ಇಟ್. ಕಂಪನಿ ಸ್ಪೆಸಿಫಿಕ್ ಆಗಿ ಇಂಟರ್ವ್ಯೂ ತಗೊಂಡಿರ್ತಕ್ಕಂಥ ಸಾವಿರಾರು ಜನ ಅವರ ರಿವ್ಯೂ ಅನ್ನ ಗ್ಲಾಸ್ ಡೋರ್ ಅನ್ನೋ ವೆಬ್ಸೈಟ್ ಅಲ್ಲಿ ಬರೆದಿರ್ತಾರೆ. ಗ್ಲಾಸ್ ಡೋರ್. ಓಕೆ, ಅಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ, ಅಥವಾ ಏನು ಬೇಡ ಬರೀ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಯಾವುದೋ ಎಕ್ಸ್ ಕಂಪನಿ ಅದರ ಪ್ರೀವಿಯಸ್ ಇಂಟರ್ವ್ಯೂ ಕ್ವೆಶನ್ಸ್ ಅಂಡ್ ಇಂಟರ್ವ್ಯೂ ಪ್ಯಾಟರ್ನ್ ಅನ್ನು ಸರ್ಚ್ ಮಾಡಿ. ಸೊ ನಿಮ್ಗೆ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ಅಂಡ್ ಏನ್ ಇಂಟರ್ವ್ಯೂ ಪ್ಯಾಟರ್ನ್ ಇರುತ್ತೆ, ಎಷ್ಟು ರೌಂಡ್ ಇರುತ್ತೆ, ಅಂಡ್ ಯಾವ ರೀತಿ ನೀವು ಪರ್ಫಾರ್ಮ್ ಮಾಡಬೇಕು, ಪ್ರತಿಯೊಂದು ಬಗ್ಗೆ ಡೀಟೇಲ್ಸ್ ಅನ್ನ ಗ್ಯಾದರ್ ಮಾಡಿ. ಅಂಡ್ ಅದೇ ಕಂಪನಿ ಎಂಪ್ಲಾಯೀಸ್ಗಳದ್ದು ರೆಸ್ಯೂಮ್ ಅನ್ನು ಸಹ ನೀವು ತಗೋಬೇಕಾಗಿರುತ್ತೆ. ಈ ರೆಸ್ಯೂಮ್ ಏನಕ್ಕೆ ತಗೋಬೇಕು ಅಂತ ಹೇಳ್ತಿದೀನಿ ಅಂತಂದ್ರೆ, ರೆಸ್ಯೂಮ್ ಅಲ್ಲಿ ನೀವು ಸೆಲೆಕ್ಟ್ ಆಗೋದು ಬಹಳ ಕಷ್ಟ. ಡೀಟೇಲ್ಸ್ ಕೊಡ್ತಿರುತ್ತೆ. ಅದೇನಾದ್ರೂ ನೀವು ಕಡಿಮೆ ಬಂತು ಅಂತಂದ್ರೆ ಲಿಟರಲಿ ಹೇಳ್ತಾ ಇದ್ದೀನಿ ನಿಮಗೆ, ನೀವು ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಹಾಕೋದಿಲ್ಲ. ಸೊ ನೀವು ರೆಸ್ಯೂಮ್ ಔಟ್ ಸ್ಟ್ಯಾಂಡ್ ಆಗಬೇಕು ಅಂತಂದ್ರೆ ಅವ್ರು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ರೆಸ್ಯೂಮ್ ಅನ್ನ, ಅಂಡ್ ರೆಸ್ಯೂಮ್ ಯಾವ ರೀತಿ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೀವು ರೆಸ್ಯೂಮ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಅಂಡ್ ರೆಸ್ಯೂಮ್ ಅಲ್ಲಿ ಏನೇನೋ ಬ್ಲಂಡರ್ ತುಂಬಿಸ್ಕೊಂಡೋಗೋದಲ್ಲ, ನೀವು ಅದನ್ನ ಮಾಡಿರ್ಬೇಕಾಗಿರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದೀನಿ, ಜಸ್ಟ್ ಡೋಂಟ್ ಡೂ ಓನ್ಲಿ ಒನ್ ಪ್ರಾಜೆಕ್ಟ್ ಅಂಡ್ ಪುಟ್ ಓನ್ಲಿ ಒನ್ ಪ್ರಾಜೆಕ್ಟ್ ಇನ್ ಯುವರ್ ರೆಸ್ಯೂಮೆ, ಪುಟ್ ಮಲ್ಟಿಪಲ್ and have a better understanding of all of the projects which you have done ಅಥವಾ which you have put in your resume. ಬೇಸಿಕ್ಲಿ ನೀನು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅದು ಏನಾದರೂ ತಗೊಂಡಿದೆ ಅಂದ್ರೆ ಪರವಾಗಿಲ್ಲ, ಆ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ನಿನಗೆ ಇರಬೇಕು. ಇದೆಲ್ಲ ರೆಡಿ ಆಯ್ತಾ? ಅದಾದ್ಮೇಲೆ ಕಂಪನಿ ಏನ್ ಕೇಳ್ತಾರೆ ಅನ್ನೋದು ಅಬ್ಸರ್ವ್ ಮಾಡು. ಏನೇ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದ್ರೆ ಪ್ರಿವಿಯಸ್ ಟೈಮ್ ಅವ್ರು ಯಾವ ಇಂಟರ್ವ್ಯೂ ಮಾಡಕ್ ಹೋಗಿದಾಗ ಅವ್ರಿಗೆ ಕ್ವಶನ್ಗಳನ್ನ ಕೇಳಿದ್ರು, ಅದು ನಿಮಗೆ ಗ್ಲಾಸ್ ಡೋರ್ ಸಿಗ್ತದೆ, ಅದನ್ನ ರೆಫರ್ ಮಾಡು. ಇಲ್ವಾ, ಪ್ರೆಪಿನ್ಸ್ಟಾ ಅನ್ನೋ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡು. ಅದರಲ್ಲಿ ಕಂಪನಿ ಸ್ಪೆಸಿಫಿಕ್ ಯಾವ ರೀತಿ ಪ್ರಿಪೇರ್ ಆಗೋದು ಅನ್ನೋದು ಸಹ ಇರುತ್ತೆ. ಬಟ್ ಅದು ಸಬ್ಸ್ಕ್ರಿಪ್ಷನ್ ಮುಂಚೆ ಫ್ರೀ ಇತ್ತು, ಇವಾಗ ಸಬ್ಸ್ಕ್ರಿಪ್ಷನ್ ಮಾಡಿಬಿಟ್ಟಿದ್ದಾರೆ. ಪರವಾಗಿಲ್ಲ, ಆ ಸಬ್ಸ್ಕ್ರಿಪ್ಷನ್ ಓದೋ ಪರವಾಗಿಲ್ಲ, ದಟ್ಸ್ ದುಡ್ಡು, ದಟ್ಸ್ ಕಂಪ್ಲೀಟ್ಲಿ ಫೈನ್, ಬಿಕಾಸ್ ಇಟ್ಸ್ ಗೋನ್ ಬಿ ವರ್ತ್ ಇಟ್ ಇನ್ವೆಸ್ಟ್ಮೆಂಟ್. ಕಂಪನಿ ಸ್ಪೆಸಿಫಿಕ್ ಪ್ರಿಪೇರ್ ಆಗಬಹುದು ನೀನಲ್ಲಿ. ಓಕೆ, ಪ್ರಿಪೇರ್ ಆಗ್ಬಿಟ್ಟು ಯು ವಿಲ್ ಬಿ ಆಲ್ಮೋಸ್ಟ್ ರೆಡಿ ಫಾರ್ ದಿ ಕಂಪನೀಸ್. ಅದಾದ್ಮೇಲೆ ಬರೋ ಕಂಪನಿಗಳನ್ನ ಹ್ಯಾಂಡಲ್ ಮಾಡೋದು ಬಿಡೋದು ನೀನು ಆರಾಮಾಗಿ ಬಂದ್ಬಿಟ್ಟಿರುತ್ತೆ ನಿಮಗೆ. ಅಂಡ್ ಯು ವಿಲ್ ಬಿ ವಿತ್ ಕಾನ್ಫಿಡೆನ್ಸ್ ವಿಲ್ ಬಿ ಅಟೆಂಡಿಂಗ್ ದ ಎಕ್ಸಾಮಿನೇಷನ್ಸ್, ಅಂದ್ರೆ ಇಂಟರ್ವ್ಯೂಗಳನ್ನ ಚೆನ್ನಾಗಿ ಕೊಡ್ತೀಯ, ಅಂಡ್ ಯು ವಿಲ್ ಬಿ securing a really high paying job. This is how you are supposed to do. Okay, and I want you guys to do this, and I hope ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಸುತ್ತೆ. ಅಂಡ್ ಬೇರೆ ಏನೇ ಪ್ಲೇಸ್ಮೆಂಟ್ ಸಂಬಂಧಪಟ್ಟ ಹಾಗೆ ನಿಮಗೆ ಡೌಟ್ಸ್ ಇದ್ರು ನನಗೆ ಕೇಳ್ಬೋದಾಗಿರುತ್ತೆ. ವಿಲ್ ಬಿ ಮೇಕಿಂಗ್ ಶೋರ್ ದಟ್ ಓಕೆ ವಿಲ್ ಬಿ ಮೇಕಿಂಗ್ ಎ ವಿಡಿಯೋ ಆನ್ ಇಟ್. ಅಂಡ್ ಟಿಲ್ ದೆನ್ ಕೀಪ್ ಲರ್ನಿಂಗ್. ಏನೇ ಕ್ವಶನ್ ಇದ್ರು ಕೆಳಗಡೆ ಪ್ಲೇಸ್ಮೆಂಟ್ ಸಂಬಂಧಪಟ್ಟ ಹಾಗೆ, ನಿಮ್ಮ ಇಂಜಿನಿಯರಿಂಗ್ ಸಂಬಂಧಪಟ್ಟ ಹಾಗೆ ಯಾವ್ದ್ರ ಮೇಲಾದ್ರೂ ನನ್ಗೆ ಕೇಳಿ. ಐ ವಿಲ್ ಬಿ ಹೆಲ್ಪಿಂಗ್ ಯು ಗೈಸ್. We'll meet you on another video. Till then, keep learning. Thanks for watching. Bye bye.